ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಎಸ್ಪಿ ಕಚೇರಿ ಮುಂದೆ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಹಲ್ಲೆ ನಡೆಸಿದ ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಬಂಧನ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಹಲ್ಲೆ ನಡೆದು 2 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಶಾಸಕ ಲಕ್ಷ್ಮಣ ಸವದಿ, ಚಿದಾನಂದ ಸವದಿ ಬಂಧನ ಮಾಡುವಂತೆ ಮನವಿ ಮಾಡಲಾಗಿದೆ. ಈಗ ಆಲ್ರೆಡಿ ಅಥಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಸರ್. ಅದಕ್ಕೆ ನಾವು ಈಗ ಏನು ಹೋರಾಟ ಬಂದಿವೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಅವ್ರ ಸೂಕ್ತ ಕಾನೂನು ಕ್ರಮ ಆಗ್ಬೇಕನ್ನೋದು ನಮ್ದು ಮನವಿ ಐತೆ ಸರ್. ಎಫ್ಐಆರ್ ಮಾಡೋಕ್ಕೂ 2 ದಿನ ತಗೊಂಡ್ರು. ಆಲ್ರೆಡಿ ಅಲ್ಲಿ ಪ್ರಭಾವ ಬೀರೈತೆ ಅಂತ ನಮ್ಗೆ ಗೊತ್ತಾಗೈತೆ ಸರ್. ಯಾಕಂದ್ರೆ ಅಥಣಿಯಲ್ಲೂ ನಾವು ಆಲ್ರೆಡಿ ಸ್ಟ್ರೈಕ್ ಮಾಡಿ ಬಂದ್ವಿ. ನಮ್ಗೆ ಯಾವುದೇ ರೀತಿಯ ಸರಿಯಾಗಿ ಸ್ಪಂದನೆ ಸಿಗಲ್ಲ. ಮನವಿ ತಗೊಂಡ್ರು, ನೆಕ್ಸ್ಟ್ ಡೇ ಎಫ್ಐಆರ್ ಆಯ್ತು ಸರ್. ಯಾಕಂದ್ರೆ ಆಮೇಲೆ ನಮ್ಮ ಏನು ಸಿಬ್ಬಂದಿಗೆ ಭದ್ರತೆ ಇಲ್ಲೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕಾಗಿ ತಮಗೂ ಒಂದು ಮನವಿ ಕೊಡೋದಂತ ಅದೇ ಥರ ಸಿಸಿಟಿವಿ ಅವ್ರ ಮನೆಯಲ್ಲಿ ಸಿಸಿಟಿವಿ ಇದೆ ಸರ್. ಲಕ್ಷ್ಮಣ ಸವದಿ ಅವ್ರ ಮೇಲೆ ಅವ್ರು ಅಲ್ಲೇ ಸಿಸಿಟಿವಿ ಕಂಪಲ್ಸರಿ. ಆಮೇಲೆ ಅಲ್ಲಿ ಸ್ಥಳ ಮಹಜರ್ ಆಗುತ್ತೆ. ಅದೇ ರೀತಿಯಾಗಿ ಶ್ವಾನಗಳನ್ನು ಇದು ಮಾಡ್ತಾರೆ. ಅಂದರೆ ಸರ್ ಅಲ್ಲಿ ಅಧ್ಯಕ್ಷ